ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ರೀಲ್ಸ್ ಹುಚ್ಚಿಗಾಗಿ ತಮ್ಮ ಪ್ರಾಣದ ಜೊತೆಗೆ ಆಟ ಆಡ್ತಿದ್ದಾರೆ ಯುವಕರು. ಸಾವಿನ ಹಂಗನ್ನು ತೊರೆದು ರೀಲ್ಸ್ ಆಗಿ ಯುವಕರ ಹುಚ್ಚಾಟ ಮೆರೆದಿದ್ದಾರೆ. ಕೋಟೆಯ ತುತ್ತ ತುದಿಯಲ್ಲಿ ನಿಂತುಕೊಂಡು ಯುವಕರು ಹುಚ್ಚಾಟ ಮೆರಿತಾ ಇರುವಂತಹ ದೃಶ್ಯಗಳು ಸಿಕ್ಕಿದಾವೆ. ಐತಿಹಾಸಿಕ ಬಸವ ಕಲ್ಯಾಣದ ಕೋಟೆಯ ಮೇಲೆ ನಿಂತು ರೀಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಕಾಲೇಜು ಯುವಕರಿಂದ ರೀಲ್ಸ್ ವ್ಯೂಸ್ಗಳಿಗಾಗಿ ಹುಚ್ಚಾಟ. 10ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಕಟ್ಟಿರುವಂತಹ ಕೋಟೆಯದು. ಆ ಕೋಟೆಯ ಮೇಲೆ ನಿಂತು ರೀಲ್ಸ್ ಅನ್ನ ಮಾಡೋದಕ್ಕೆ ಹೋಗಿದ್ದಾರೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಒಂದು ಸ್ವಲ್ಪ ಕಾಲು ಜಾರಿದ್ರೆ ಸಾಕು, ರೀಲ್ಸ್ ಅಲ್ಲ ಅದು. ತಮ್ಮ ಪ್ರಾಣದ ಜೊತೆಗೆ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ನೋಡಿ ಯುವಕರು ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಕೋಟೆ ಮೇಲೆ ನಿಂತ್ಕೊಂಡು. ಕೋಟೆಯ ಕೊನೆಯ ಭಾಗದಲ್ಲಿ ಅಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ತಾರೆ. ಅಪ್ಪಿತಲ್ಪಿ ಸ್ವಲ್ಪ ಏನಾದರೂ ಕಾಲು ಜಾರಿ ಎಡವು ಬಿದ್ದರೂ ಸಹ ಹೇಳತೀರದಂಗೆ ಆಗುತ್ತೆ ಅವರ ಜೀವನ. ಇವರು ಮಾಡುವಂತಹ ಇಂತಹ ಹುಚ್ಚಾಟಕ್ಕೆ ಅವರ ಮನೆಯವರು ಪಾಪ ಜೀವನ ಪರ್ಯಂತ ಅಳ್ತಾ ಕೂರಬೇಕು, ತನ್ನ ಮಗನನ್ನು ಕಳ್ಕೊಂಡ್ವಿ ಅಂಥೇಳಿ. ಕುಟುಂಬಸ್ಥರು ಕೊನೆಯ ಪಕ್ಷ ನಿಮ್ಮ ಪರವಾಗಿ ಇಲ್ಲದಂದ್ರೂ ಪರವಾಗಿಲ್ಲ, ನಿಮ್ಮ ಕುಟುಂಬದ ಬಗ್ಗೆ ಆದರೂ ಯೋಚನೆ ಮಾಡಿ ಇಂತಹ ಹುಚ್ಚಾಟವನ್ನು ಮೆರಿದೇ ಇದ್ದರೆ ತುಂಬ ಉತ್ತಮ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಾನಂದ್ ಕೊಡ್ತಾರೆ. ಶಿವಾನಂದ್, ಇತ್ತೀಚಿನ ದಿನಗಳಲ್ಲಿ ಇಂತಹ ರೀಲ್ಸ್ ಮಾಡುವಂತಹ ಹುಚ್ಚಾಟ ಒಂದು ರೀತಿಯಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದೆ. ಅದರಲ್ಲೂ ಕೋಟೆ ಮೇಲ್ಗಡೆ ಹೋಗೋದು, ಕೋಟೆಯ ತುದಿಯಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು, ಆ ವ್ಯೂಸ್ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಜೀವದ ಜೊತೆಗೆ ಚೆಲ್ಲಾಟವನ್ನು ಸ್ವತಃ ಯುವಕರೇ ಆಡ್ತಾ ಇದ್ದಾರೆ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಎಸ್ ಜಗದೀಶ್, ಈಗಾಗಲೇ ಯುವಕರು ಸಾಮಾಜಿಕ ಜಾಲತಾಣಕ್ಕೆ ಅಂಟಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಿನ ವ್ಯೂಸ್ ಪಡ್ಕೋಬೇಕು, ನಾವು ಪಾಪ್ಯುಲಾರಿಟಿ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರು ಎಲ್ಲರೂ ಕೂಡ ಈಗ ಏನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾಗೆ ಅಂಟಿಕೊಂಡಿದ್ದಾರೆ. ಆ ವ್ಯೂಸ್ಗಳನ್ನ ಹೆಚ್ಚು ಪಡ್ಕೊಳ್ಳೋಕ್ಕಾಗಿ ದುಸ್ಸಾಹಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದೇ ರೀತಿ ಬೀದರ್ನ ಬಸವ ಕಲ್ಯಾಣದ ಕೋಟೆ ಮೇಲೆ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಅಂದ್ರೆ ಆ ಕೋಟೆಯ ತುತ್ತ ತುದಿಯಲ್ಲಿ ಏರಿಯ ಒಂದು ಸ್ಥಳದಿಂದ ರೀಲ್ಸ್ ಮಾಡೋದು, ಅಂದ್ರೆ ಡ್ಯಾನ್ಸ್ ಮಾಡೋ ಮೂಲಕ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೋಬೇಕು, ಅಲ್ಲ ಫೋಟೋ ಶೂಟ್ ಮಾಡ್ಕೋಬೇಕು, ಈ ರೀತಿ ಜೀವದ ಹಂಗನ್ನ ತೊರೆದು ಈ ಒಂದು ಹುಚ್ಚಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೊಂಡಿದ್ದೇನೆ ಅಂದ್ರೆ ಆ ಕೋಟೆ ಸುತ್ತಮುತ್ತ ಇರುವಂತಹ ಅಧಿಕಾರಿಗಳು, ಕೋಟೆಗೆ ಸಂಬಂಧಿಸಿದ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಒಂದು ಕ್ರಮಕ್ಕೆ ಮುಂದಾಗಬೇಕು. ಆ ಒಂದು ಸ್ಥಳದಲ್ಲಿ ಬೇಕಾಬಿಟ್ಟಿ ಓಡಾಡ್ತಾ ಇರೋದು ಈ ರೀತಿ ಆಗ್ತಾ ಇದ್ರೆ ಏನು ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಆದ್ರೆ ಆ ಒಂದು ಸ್ಥಳದಲ್ಲಿ ಯಾವೊಬ್ಬ ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಬೇರೆ ಯಾರು ಇರಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಬೇಕಾಬಿಟ್ಟಿಯಾಗಿ ಆ ಒಂದು ಸ್ಥಳದಲ್ಲಿ ಓಡಾಡಿ ಮೋಜು ಮಸ್ತಿ ಮಾಡ್ತಾ ಇರೋದು. ಡ್ಯಾನ್ಸ್ ಮಾಡಿ ಏನಾದರೂ ಯಾರಿಗಾದ್ರೂ ಅಪಾಯ ಆದ್ರೆ, ಏನಾದರೂ ಜೀವಕ್ಕೆ ಹಾನಿ ಆದ್ರೆ ಇದಕ್ಕೆಲ್ಲ ಯಾರು ಹೊಣೆ? ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಿಗಾಗಿರ್ಬೋದು. ಏನಂದ್ರೆ ತುತ್ತ ತುದಿಯಲ್ಲಿ ಏರಿರ್ತಾರೆ, ಆ ಒಂದು ಸ್ಥಳದಿಂದ ಕಾಲ್ ಜಾರಿ ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಬಿದ್ದು ಅಪಾಯ ಆಗತ್ತೆ, ಜೀವಹಾನಿ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ. ಆ ಒಂದು ಸ್ಥಳಕ್ಕೆ ಅವರು ಈಜಿಯಾಗಿ ಹೋಗ್ತಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಆ ಒಂದು ಸ್ಥಳಕ್ಕೆ ತೆರಳದಂತೆ ಏನೋ ಕಟ್ಟುವ ಕ್ರಮಕ್ಕೆ ಒಂದು ಜಿಲ್ಲಾಡಳಿತ ಮುಂದಾಗಬೇಕಿದೆ ಅನ್ನೋದು ಇಲ್ಲೊಂದು ಜನರ ಒತ್ತಾಯವಾಗಿದೆ. ಜಗದೀಶ್, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.